ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಪಂಚದ 90% ಫ್ಯಾಕ್ಟರಿಗಳಲ್ಲಿ ಮತ್ತು ನಮ್ಮ ಮನೆಗಳಲ್ಲಿ ಬಳಸುವ ಪಂಪುಗಳಲ್ಲಿ ಇರುವುದು ಒಂದೇ ಮೋಟಾರ್, ಅದೇ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್. ಇದಕ್ಕೆ ಯಾವುದೇ ಬ್ರಷ್ ಇಲ್ಲ, ಸ್ಲಿಪ್ ರಿಂಗ್ ಇಲ್ಲ. ಆದರೂ ಇದು ಹೇಗೆ ತಿರುಗುತ್ತದೆ? ಬನ್ನಿ, ಇದರ ಮ್ಯಾಜಿಕ್ ಏನೆಂದು ತಿಳಿಯೋಣ. ಈ ಮೋಟಾರ್ ಕೆಲಸ ಮಾಡುವುದು ಇಂಡಕ್ಷನ್ ತತ್ವದ ಮೇಲೆ. ನಾವು ಮೋಟಾರ್ನ ಹೊರಭಾಗ ಅಂದರೆ ಸ್ಟೇಟರ್ಗೆ ಮಾತ್ರ ಸಪ್ಲೈ ಕೊಡುತ್ತೇವೆ. ರೋಟರ್ಗೆ ಯಾವುದೇ ವೈರ್ ಕನೆಕ್ಷನ್ ಇರುವುದಿಲ್ಲ. ಸ್ಟೇಟರ್ನಲ್ಲಿ ಕರೆಂಟ್ ಹೋದಾಗ ಅಲ್ಲಿ ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಸುತ್ತುವ ಕಾಂತೀಯ ಕ್ಷೇತ್ರ ಉತ್ಪತ್ತಿಯಾಗುತ್ತದೆ. ಇದು ರೋಟಾರ್ ಬಾರ್ಗಳನ್ನು ಕಟ್ ಮಾಡಿದಾಗ ರೋಟರ್ನಲ್ಲಿ ಕರೆಂಟ್ ಹುಟ್ಟಿಕೊಂಡು ಅದು ತಿರುಗಲು ಆರಂಭಿಸುತ್ತದೆ. ಈ ಪ್ರಯೋಗದ ಸೀಕ್ರೆಟ್ ಇಲ್ಲಿದೆ: ಸ್ಲಿಪ್. ಮೋಟಾರ್ನ ರೋಟಾರ್ ಎಷ್ಟೇ ವೇಗವಾಗಿ ಓಡಿದರೂ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ನ ವೇಗವನ್ನು ಅಥವಾ ಸಿಂಕ್ರೋನಸ್ ಸ್ಪೀಡನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಮುಟ್ಟಿದರೆ ಕರೆಂಟ್ ಉತ್ಪತ್ತಿಯಾಗುವುದಿಲ್ಲ, ಮೋಟಾರ್ ನಿಂತು ಹೋಗುತ್ತದೆ. ಆದುದರಿಂದ ರೋಟಾರ್ ಯಾವಾಗಲೂ ಸ್ವಲ್ಪ ಹಿಂದೆಯೇ ಓಡುತ್ತದೆ. ಇದನ್ನೇ ನಾವು ಸ್ಲಿಪ್ ಎನ್ನುತ್ತೇವೆ. ಈಗ ನಾವು ಟ್ರೇನರ್ ಕಿಟ್ ಮೇಲೆ ಮೋಟಾರ್ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ DOL ಸ್ಟಾರ್ಟರ್ ಬಳಸಲಿದ್ದೇವೆ. ಒಂದು ಮುಖ್ಯ ಎಚ್ಚರಿಕೆ: ಸ್ಟಾರ್ಟ್ ಮಾಡುವ ಮೊದಲು ಮೋಟಾರ್ ಮೇಲೆ ಯಾವುದೇ ಲೋಡ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಮೋಟಾರ್ ಶಾಫ್ಟ್ ಫ್ರೀಯಾಗಿ ತಿರುಗುತ್ತಿರಲಿ. ಬನ್ನಿ, ಸ್ವಿಚ್ ಆನ್ ಮಾಡೋಣ. ಡಿಯರ್ ಟ್ರೈನೀಸ್, ನೀವು ಇಷ್ಟು ದಿವಸದಿಂದ ಏನು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಿದ್ರಿ, ಎಲ್ಲ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಪ್ಯಾನಲ್ಸಲ್ಲೂ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಅದಷ್ಟು ಎಕ್ಸ್ಪೆರಿಮೆಂಟ್ಸು ಇದು ಒಂದೇ ಪ್ಯಾನಲಲ್ಲಿ ನಾವು ಮಾಡ್ಬೋದು. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಷನ್ಸ್ಗಳನ್ನ ನಾವು ಒಂದೇ ಪ್ಯಾನಲ್ ಬೋರ್ಡ್ಗೆ ಕನೆಕ್ಟ್ ಮಾಡ್ಬೋದು. ನೀವೇನು DC ಮೋಟ್ರ್ ಮಾಡಿದ್ರಿ, ಶಂಟ್ ಮೋಟ್ರ್ ಮಾಡಿ DC ಶಂಟ್ ಮೋಟ್ರ್ ಮಾಡಿದ್ರಿ, DC ಕಾಂಪೌಂಡ್ ಮೋಟ್ರ್ ಮಾಡಿದ್ರಿ, DC ಸೀರೀಸ್ ಮೋಟ್ರ್ ಮಾಡಿದ್ರಿ, ಸಿಂಕ್ರೋನಸ್ ಮೋಟ್ರ್ ಮಾಡಿದ್ರಿ, AC ಸಿಂಕ್ರೋನಸ್ ಮೋಟ್ರ್ ಮಾಡಿದ್ರಿ, AC ಸ್ಕ್ವಿರಲ್ ಕೇಜ್ ಮೋಟ್ರ್ ಮಾಡಿದ್ರಿ, AC ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟ್ರ್ ಮಾಡಿದ್ರಿ, MG ಸೆಟ್ DC ಟು AC ಮಾಡಿದ್ರಿ, AC ಟು DC ಮಾಡಿದ್ರಿ. ಸೊ ಎಲ್ಲ ಯೂನಿವರ್ಸಲ್ ಮೋಟ್ರ್ ಮಾಡಿದ್ರಿ, ಕೆಪಾಸಿಟರ್ ಸ್ಟಾರ್ಟ್ ಆ್ಯಂಡ್ ರನ್ ಮೋಟ್ರು, ಕೆಪಾಸಿಟರ್ ಮೋಟ್ರ್ ಮಾಡಿದ್ರಿ, ಸಿಂಗಲ್ ಫೇಸ್ AC ಮೋಟ್ರಸ್. ಅವೆಲ್ಲ ಮೋಟ್ರ್ ಎಕ್ಸ್ಪೆರಿಮೆಂಟ್ ಏನು ಇಂಡಿವಿಜುವಲ್ ಆಗಿ ಮಾಡಿದ್ರಿ ಅದಷ್ಟು ಕೂಡ ಇದು ಒಂದೇ ಒಂದು ಎಲೆಕ್ಟ್ರಿಕಲ್ ಮಿಷಿನ್ ಟ್ರೈನರಲ್ಲಿ ಅದು ಒಂದನ್ನೇ ನೀವು ವರ್ಕ್ ಬೆಂಚ್ ಮೇಲೆ ಇಟ್ಕೊಂಡು ನೀವೇ ಮೋಟ್ರನ್ನ ಯಾವ ರೀತಿ ತಿರುಗುತ್ತೆ, ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಕನೆಕ್ಷನನ್ನು ಮಾಡಿ ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು. ಸೊ ಇದನ್ನು ನಾವು ಎಲೆಕ್ಟ್ರಿಕಲ್ ಮಿಷನ್ ಟ್ರೈನರ್ ಅಂತ ಕರಿತೀವಿ. ಈ ಮಿಷನ್ ಟ್ರೈನರ್ ಕಿಟ್ಟಲ್ಲಿ ಇಲ್ಲಿ ಜಸ್ಟ್ ಇದರಲ್ಲಿ ಇರ್ತಕ್ಕಂಥದ್ದು ಅಮ್ಮೀಟ್ರು, ವೋಲ್ಟ್ ಮೀಟರ್ಸು ಮತ್ತು ಸಪ್ಲೈ ಕನೆಕ್ಷನ್ಸ್ ಮಾತ್ರ ಇರೋದು. ಮಿಕ್ಕಿದ ಕನೆಕ್ಷನ್ಸ್ ಎಲ್ಲ ಈ ಸಪ್ಲೈಯಿಂದ ನೀವೇ ಈ ಮೋಟ್ರ್ಗಳಿಗೆ ಕನೆಕ್ಷನ್ಸನ್ನು ಕೊಡಬೇಕು. ಇವತ್ತು ನಾವು ಮೊದಲನೇದಾಗಿ ಮಾಡ್ತಾ ಇದ್ದೀವಿ. ಮೊದಲನೇದು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟ್ರನ್ನ ಸ್ಟಾರ್ಟು ರನ್ ಮಾಡೋದು ಮತ್ತು ಡೈರೆಕ್ಷನನ್ನು ರಿವರ್ಸ್ ಮಾಡೋದು ಮತ್ತು ಎಫಿಷಿಯನ್ಸಿನ ಕಂಡುಹಿಡಿಯೋದು. ನಾವಲ್ಲಿ ಒಂದೊಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ವಿ ಅಲ್ಲಿ. ಬಟ್ ಆದರೆ ಇಲ್ಲಿ ನಾವು ಮೂರನ್ನು ಒಂದೇ ಸತಿ ಇಲ್ಲಿ ಒಂದೇ ಕಡೆನೇ ಮಾಡ್ಬೋದು. ಸೊ ನೋಡಿ ಹೆಂಗೆ ಮಾಡೋದು ಅಂತ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಸಿದ್ದೀನಿ. ಅದೇ ಪ್ರಕಾರ ನೀವು ಇಲ್ಲಿ ಕನೆಕ್ಷನನ್ನು ಮಾಡಬೇಕು. ಮಾಡಿಬಿಟ್ಟು ಟ್ಯಾಬ್ಲರ್ ಕಾಲಮಲ್ಲಿ ರೀಡಿಂಗ್ಸನ್ನು ಬರೀಬೇಕು. ಗೊತ್ತಾಯ್ತಾ? ಸೊ ಈಗ ನಮ್ಮ ಮಿಷಿನ್ ಟ್ರೈನರಲ್ಲಿ ಏನೇನಿದೆ ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ನಮ್ಮ ಹತ್ರ ಇರ್ತಕ್ಕಂಥ ಮಿಷಿನ್ ಟ್ರೈನರ್ ಕಿಟ್ಟಲ್ಲಿ ಮೊದಲನೇದಾಗಿ 3 ಫೇಸ್ ಸಪ್ಲೈ ಇನ್ಪುಟ್ ಇಲ್ಲಿಗೆ ಕೊಡ್ತೀರ. ಸೊ ಇದು ನಮಗೆ ಇವಾಗ 3 ಫೇಸ್ ಇನ್ಪುಟನ್ನು ಬ್ಯಾಕ್ ಸೈಡಿಂದನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಇನ್ಪುಟನ್ನು ಕೊಡಲ್ಲ. ಸೊ ಇನ್ಪುಟ್ ಆಲ್ರೆಡಿ ಇಲ್ಲಿಗೆ ಬರ್ತಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಈ ಟರ್ಮಿನಲ್ಸ್ಗಳನ್ನು ಮುಟ್ಟಬಾರದು. ಯಾಕೆಂದರೆ ನಮ್ಮಲ್ಲಿ MCB ಆನ್ ಮಾಡ್ತಿದ್ದಂಗೆ ಅಲ್ಲಿ ಸಪ್ಲೈದು ಇಲ್ಲಿಗೆ ಸಪ್ಲೈ ಬರ್ತಾ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಸಪ್ಲೈಯನ್ನು ಮುಟ್ಟಬಾರ್ದು. ಗೊತ್ತಾಯ್ತಾ? ಸೊ ಏನಿದ್ರು ನೀವು MCB ಮೇಲೆಯಿಂದ ಔಟ್ಪುಟ್ ಅಂತ ಇದೆ ನೋಡಿ, AC ಔಟ್ಪುಟ್, ಇಲ್ಲಿಂದ ನೀವು ಕನೆಕ್ಷನ್ಸನ್ನು ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಕೆಳಗಡೆ ಇರತಕ್ಕಂಥ AC ಇನ್ಪುಟ್ ಟರ್ಮಿನಲ್ಸನ್ನು ನೀವು ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ಸರ್, ಯಾಕೆ ಇನ್ಪುಟ್ ಮುಟ್ಟಬೇಡಿ ಎನ್ನುತ್ತಿದ್ದಾರೆ? ಏಕೆಂದರೆ ಇನ್ಪುಟ್ ಟರ್ಮಿನಲ್ಸ್ ನೇರವಾಗಿ ಮೇನ್ ಸಪ್ಲೈಗೆ ಕನೆಕ್ಟ್ ಆಗಿರುತ್ತವೆ. ಅಲ್ಲಿ ಯಾವುದೇ ಸ್ವಿಚ್ ಅಥವಾ MCB ಪ್ರೊಟೆಕ್ಷನ್ ಇರುವುದಿಲ್ಲ. ಗೊತ್ತಿಲ್ಲದೆ ಕೈ ತಗುಲಿದರೆ ನೇರ 440 ವೋಲ್ಟ್ ಶಾಕ್ ಹೊಡೆಯುತ್ತದೆ. ಯಾವಾಗಲೂ ಔಟ್ಪುಟ್ ಟರ್ಮಿನಲ್ಸ್ ಮಾತ್ರ ಬಳಸಿ. ಸೇಫ್ಟಿ ಫಸ್ಟ್. ಎಲ್ಲ MCBಗಳನ್ನು ನೀವಿಲ್ಲಿ ಆಫ್ ಮಾಡಿಕೊಂಡ್ರೆ ನೋಡಿ, ಇದು 3 ಫೇಸ್ ಸಪ್ಲೈ ಬರುತ್ತೆ. ಇಲ್ಲಿ DOL ಸ್ಟಾರ್ಟರ್ ಕನೆಕ್ಷನ್ ಇದೆ. ಇಲ್ಲಿ ಒಂದು ಡಿಮ್ಮರ್ ಸ್ಟಾರ್ಟ್ ಇದೆ.
ಡಿಮ್ಮರ್ ಸ್ಟಾರ್ಟ್ ಜೊತೆಗೆ ಡಿಮ್ಮರ್ ಸ್ಟಾರ್ಟಿಂದ ಎ ಸಿ ವೋಲ್ಟೇಜು ವೇರಿಯಬಲ್ ವೋಲ್ಟೇಜ್ ತೊಗೊಬೋದು. ಈ ಒಂದು ಚೇಂಜ್ ಓವರ್ ಸ್ವಿಚ್ನ ಹತ್ತು ಕಡೆಗೆ ಚೇಂಜ್ ಮಾಡ್ಕೊಂಡ್ರೆ ಡಿ ಸಿ ವೋಲ್ಟೇಜನ್ನು ಚೇಂಜ್ ಓವರ್ ಡಿ ಸಿ ವೋಲ್ಟೇಜ್ನು ವೇರಿಯಬಲ್ ಡಿ ಸಿ ವೋಲ್ಟೇಜ್ನು ಕೂಡ ಇದರೊಳಗಡೆಯಿಂದ ತೊಗೊಬೋದು. ಮತ್ತು ಇಲ್ಲಿ ಒಂದು ಡಿ ಸಿ ಡ್ರೈವ್ ಇದೆ. ಡಿ ಸಿ ಮೋಟರ್ಸನ್ನು ರನ್ ಮಾಡಲಿಕ್ಕೆ ಒಂದು ಡಿ ಸಿ ಡ್ರೈವ್ ಇದೆ. ವಿತೌಟ್ ಸ್ಟಾರ್ಟರ್ ನಾವು ಡ್ರೈವ್ಸ್ ಯೂಸ್ ಮಾಡಿ ಏನು ಮಾಡ್ಬೋದು, ಮೋಟ್ರ್ಗಳನ್ನ ರನ್ ಮಾಡ್ಬೋದು ಡಿ ಸಿ ಮೋಟರ್ಸ್ನ. ಅದು ಒಂದು ಡ್ರೈವ್ ಇದೆ. ನೆಕ್ಸ್ಟ್ 2 ಔಟ್ಪುಟ್ಸ್ ಇದೆ. ಅಂದರೆ ನಾವು ಜನ್ರೇಟರ್ ಎಕ್ಸ್ಪೆರಿಮೆಂಟು ಇಲ್ಲೇ ಮಾಡೋದ್ರಿಂದ ಎ ಸಿ ಇನ್ಪುಟ್ಟು ಎ ಸಿ ಔಟ್ಪುಟ್ ಕೊಡೋದಕ್ಕೆ ಒಂದು ಲೋಡ್ ಸ್ವಿಚ್ 3 ಫೇಸ್ 4 ವೈರ್ ಲೋಡ್ ಸ್ವಿಚ್ ಇದೆ. ಮತ್ತು ಅದೇ ಥರ ಇನ್ನೊಂದು ಲಾಸ್ಟ್ನೇದು ನೋಡಿ, ಇದು ಡಿ ಸಿ ವೋಲ್ಟೇಜನ್ನು ಔಟ್ಪುಟ್ ತೊಗೊಳೋದಕ್ಕೆ ಲೋಡ್ ಸ್ವಿಚ್ಚನ್ನು ಕೊಟ್ಟಿದ್ದೀವಿ ಇಲ್ಲಿ. ಸೊ ನೀವು ಜನ್ರೇಟ್ರಿಂದ ಇಲ್ಲಿ ಜನ್ರೇಟ್ ಇಟ್ಕೊಂಡು ಜನ್ರೇಟ್ ಮಾಡಿದ ಔಟ್ಪುಟ್ಟನ್ನು ಇಲ್ಲಿಗೆ ಕೊಟ್ಟು ಇದರ ಔಟ್ಪುಟ್ಟನ್ನು ನೀವು ತೊಗೊಂಡೋಗಿ ಲೋಡಿಗೆ ಕೊಟ್ಟರೆ ಈ ಎಮ್ ಸಿ ಬಿನ ಎತ್ತಿ ಜನ್ರೇಟರ್ ರನ್ ಆಗ್ತಿದ್ರೆ ನಿಮಗೇನಾಗುತ್ತೆ, ಲೋಡಲ್ಲಿ ಲ್ಯಾಂಪು ಹತ್ಕೊಳ್ಳುತ್ತೆ. ಇಲ್ಲಿ ಮೀಟರ್ಸ್ಗಳಲ್ಲಿ ರೀಡಿಂಗನ್ನು ತೋರಿಸುತ್ತೆ. ನೋಡಿ, ಇಲ್ಲಿ ಡಿ ಸಿ ಮೀಟರ್ಸ್ 2 ಕೊಟ್ಟಿದ್ದಾರೆ. ಒಂದು ವೋಲ್ಟ್ ಮೀಟ್ರು, ಒಂದು ಅಮ್ಮೀಟ್ರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ವೋಲ್ಟೇಜ್ ಬರ್ತಾ ಇದೆ, ಇಲ್ಲಿಂದ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅನ್ನೋದು ಎರಡನ್ನೂ ನೀವು ಇಲ್ಲಿ ಮೆಷರನ್ನು ಮಾಡ್ಬೋದು. ಅದೇ ಥರ ಸಿಂಗಲ್ ಫೇಸ್ ಸಪ್ಲೈಗೋಸ್ಕರ ಏನು ಮಾಡಿದ್ದಾರೆ, ಇಲ್ಲಿ 2 ವೋಲ್ಟ್ ಮೀಟ್ರು 2 ಅಮ್ಮೀಟ್ರ್ಗಳನ್ನ ಕೊಟ್ಟಿದ್ದಾರೆ. ಒಂದು ವೋಲ್ಟ್ ಮೀಟ್ರ್ ಇನ್ಪುಟ್ಗೆ ಯೂಸ್ ಮಾಡ್ತೀರಾ, ಇನ್ನೊಂದನ್ನು ಔಟ್ಪುಟ್ಗೆ ಯೂಸು ಮಾಡ್ತೀರಾ. ಅಮ್ಮೀಟ್ರೂ ಅದೇ ಥರ ಒಂದನ್ನು ಇನ್ಪುಟ್ಗೆ ಯೂಸ್ ಮಾಡ್ತೀರಾ, ಒಂದನ್ನು ಔಟ್ಪುಟ್ಗೆ ಯೂಸು ಮಾಡ್ತೀರಾ. ಇದು ಸಿಂಗಲ್ ಫೇಸ್ ಸಪ್ಲೈಗೆ ನೀವು ಯೂಸನ್ನು ಮಾಡ್ತೀರಾ. ಅದೇ ರೀತಿ ನಿಮಗೆ ಇನ್ನೂ ಮತ್ತೆ ಎ ಸಿ ಮೀಟರ್ಸ್ ಈ ಕಡೆ ಇನ್ನೊಂದು ಸೆಟ್ ಆಫ್ ಇದೆ. ಸೊ ಈ ಸೆಟ್ಟಲ್ಲೂ 2 ವೋಲ್ಟ್ ಮೀಟ್ರ್ ಇದೆ, 2 ಅಮ್ಮೀಟ್ರ್ ಇದೆ. ಸೊ ಇಲ್ಲಿ 2 ವೋಲ್ಟ್ ಮೀಟ್ರನ್ನ 1 ವೋಲ್ಟ್ ಮೀಟ್ರನ್ನ ಇನ್ಪುಟ್ಗಂತ ಯೂಸ್ ಮಾಡ್ತೀವಿ, ಇನ್ನೊಂದು ವೋಲ್ಟ್ ಮೀಟ್ರನ್ನ ಔಟ್ಪುಟ್. ನೋಡಿ, ಇಲ್ಲಿ ಇನ್ಪುಟ್ ಔಟ್ಪುಟ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಇವೆರಡನ್ನು ಅಮ್ಮೀಟ್ರನ್ನೂ ಅಷ್ಟೇ ಇನ್ಪುಟ್ಟಿಗೆ ಕೊಡ್ತೀವಿ, ಇದನ್ನು ಔಟ್ಪುಟ್ಗೆ ಕೊಡ್ತೀವಿ. ಗೊತ್ತಾಯ್ತಾ? ಮತ್ತು ಒಂದು ಸೆಲೆಕ್ಟ್ರ್ ಸ್ವಿಚ್ ಇದೆ. ಸೊ ಈ ಸೆಲೆಕ್ಟ್ರ್ ಸ್ವಿಚ್ಚಲ್ಲಿ ನಮ್ಗೆ ಇಲ್ಲಿಂದ ಬರೋ ವೋಲ್ಟೇಜು ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ವೋಲ್ಟ್ ಮೀಟ್ರ್ ಕೊಟ್ಟರೆ ಫೇಸ್ ಟು ಫೇಸ್ ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅಂತ ಡೈರೆಕ್ಟಾಗಿ ಸೆಲೆಕ್ಟ್ರ್ ಸ್ವಿಚ್ಚಿಂದನೇ ನೀವು ರೊಟೇಟ್ ಮಾಡ್ತಾ ಹೋದರೆ ಆರ್ ಟು ವೈ ಎಷ್ಟಿದೆ, ವೈ ಟು ಬಿ ಎಷ್ಟಿದೆ, ಬಿ ಟು ಆರ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಮೆಷರ್ ಮಾಡ್ಬೋದು. ಸೊ ಸಡನ್ನಾಗಿ ಏನಾದ್ರು ಸ್ಟಾಪ್ ಮಾಡಬೇಕು ಅಂದರೆ ಎಮರ್ಜೆನ್ಸಿ ಸ್ಟಾಪ್ ಕೂಡ ಕೊಟ್ಟಿದೆ. ಈ ಬಟನನ್ನು ಪ್ರೆಸ್ ಮಾಡ್ತಿದ್ದಂಗೆ ಏನಾಗುತ್ತೆ, ನಿಮಗೆ ಸ್ಟಾಪ್ ಆಗುತ್ತೆ. ನೋಡಿ, ಪ್ರೆಸ್ ಮಾಡಿದ ತಕ್ಷಣ ಸ್ಟಾಪ್ ಆಗುತ್ತೆ. ಸೊ ರೊಟೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ಮತ್ತೆ ಆನ್ ಆಗುತ್ತೆ, ರೀಸೆಟ್ ಆಗುತ್ತೆ. ಇಷ್ಟು ಅಡ್ವಾಂಟೇಜಸ್ಸು ನಮ್ಮ ಈ ಒಂದು ಟ್ರೈನರ್ ಕಿಟ್ಟಲ್ಲಿ ಇದೆ. ನೀವು ಸೇಫ್ಟಿಯಾಗಿ ಇದರೊಳಗಡೆ ಎಕ್ಸ್ಪೆರಿಮೆಂಟ್ಸನ್ನು ಮಾಡಬೇಕು. ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೂ ಮುಂಚೆ ಯಾವುದೇ ಎಮ್ ಸಿ ಬಿಗಳು ಆನಲ್ಲಿ ಇರಕೂಡ್ದು, ಎಲ್ಲ ಎಮ್ ಸಿ ಬಿಗಳು ಆಫ್ ಕಂಡೀಷನಲ್ಲಿ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಯಾಕೆ ಅಂದರೆ ಮೈನ್ ಸಪ್ಲೈ ಬರೋದೇ ಇಲ್ಲಿ ಸಪ್ಲೈ ಬರ್ತಿರುತ್ತೆ. ನೀವು ನಮ್ಮ ಡಿಸ್ಟ್ರಿಬ್ಯೂಷನ್ ಬಾಕ್ಸಲ್ಲಿ ಆನ್ ಮಾಡ್ದಂಗೆ ಇಲ್ಲಿ ಸಪ್ಲೈ ಬರುತ್ತೆ. ಹಾಗಾಗಿ ಕೆಳಗಡೆದನ್ನು ಇನ್ಪುಟ್ ಸಪ್ಲೈಯನ್ನು ಇಲ್ಲಿ ಮುಟ್ಟಬಾರ್ದು. ಸೊ ಯಾಕೆ ಅಂದರೆ ಇನ್ಪುಟ್ ಸಪ್ಲೈನ ನಾವು ಬ್ಯಾಕಿಂದನೇ ಕೊಡಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ನೀವು ಮುಟ್ಟಬಾರದು. ಸೇಫ್ಟಿನ ಇದು ತುಂಬ ಇಂಪಾರ್ಟೆಂಟು. ನಿಮ್ಮದೇನೇ ಇದ್ದರೂ ಎಮ್ ಸಿ ಬಿ ಮೇಲಿಂದ ಔಟ್ಪುಟ್ಟಿಂದ ಕನೆಕ್ಷನ್ಸನ್ನು ಮಾಡಬೇಕೇ ಹೊರತು ಇನ್ಪುಟ್ಟನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ಲ? ಸೊ ಈಗ ನಾವು ಇವತ್ತು ಈ ಟ್ರೈನರ್ ಕಿಟ್ಟನ್ನು ಯೂಸ್ ಮಾಡಿ ಮೊದಲನೇ ಎಕ್ಸ್ಪೆರಿಮೆಂಟ್ ಮಾಡೋಣ. ಆ ಮೊದಲನೇ ಎಕ್ಸ್ಪೆರಿಮೆಂಟ್ ಏನಪ್ಪ ಅಂದರೆ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್. ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರನ್ನು ಸ್ಟಾರ್ಟು ರನ್ ಮಾಡೋದು, ಡೈರೆಕ್ಷನ್ ಚೇಂಜ್ ಮಾಡೋದು ಮತ್ತು ಎಫಿಷಿಯನ್ಸಿ ಕಂಡುಹಿಡಿದು ಇಷ್ಟನ್ನು ಕೂಡ ಇದು ಒಂದೇ ಒಂದು ಎಕ್ಸ್ಪೆರಿಮೆಂಟಲ್ಲೇ ಮಾಡ್ತೀವಿ. ನೋಡಿ, ನಾವು ಹಳೇದೇನು ಮಾಡಿದ್ವಿ, 3 ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ಈಗ ಒಂದರಲ್ಲೇ ಇದನ್ನು ಮಾಡ್ತೀವಿ. ಸೊ ನೋಡಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಒಂದು ಸತಿ ಅಬ್ಸರ್ವ್ ಮಾಡಿ ಮತ್ತೆ ನೀವು ಅದೇ ಥರ ಮಾಡಬೇಕು. ಗೊತ್ತಾಯ್ತಲ್ಲ? ಸೊ ಈಗ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಸಿರೋ ಹಂಗೆ ನಾನು ಕನೆಕ್ಷನ್ಸನ್ನು ಮಾಡ್ತೀನಿ. ಒಂದು ಸತಿ ನೋಡ್ಕೊಳ್ಳಿ ಹೆಂಗೆ ಕನೆಕ್ಷನ್ಸ್ ಮಾಡೋದು ಅಂತ. ಸೊ ಮೊದಲನೇದಾಗಿ ಕೆಳಗಡೆ ಯಾವುದೇ ಟರ್ಮಿನಲ್ಸ್ ಕೂಡ ಮುಟ್ಟಬಾರ್ದು, ಅದರಿಂದ ಕನೆಕ್ಷನ್ಸ್ನು ಕೂಡ ನೀವು ತೊಗೊಬಾರ್ದು. ಅರ್ಥ ಆಗ್ತಾ ಇದಿಲ್ಲ ಅಂತ ತಿಳ್ಕೊಳ್ಳಿ ಇದನ್ನು. ಸೊ ಬನ್ನಿ. ಸೊ ಫಸ್ಟ್ ಆರ್ ಫೇಸ್, ಮೊದಲನೇದು ಆರ್ ಫೇಸ್ ಎ ಸಿ ಔಟ್ಪುಟ್ ಬರ್ತಾ ಇದೆ. ಯಾಕೆ ಅಂದರೆ ಇದು 3 ಫೇಸ್ ಇಂಡಕ್ಷನ್ ಮೋಟಾರ್ ಆಗಿರೋದ್ರಿಂದ ಸೊ ಆರ್ ಫೇಸಿಂದ ಬಂದಿದ್ದನ್ನು ನಾನು ಡಿ ಒ ಎಲ್ ಸ್ಟಾರ್ಟರ್ ಆರ್ ಫೇಸ್ಗೆ ಕೊಡ್ತೀನಿ. ನೆಕ್ಸ್ಟು ವೈ ಫೇಸಿಂದ ಬಂದಿದ್ದನ್ನು ಡಿ ಒ ಎಲ್ ಸ್ಟಾರ್ಟರು ವೈ ಫೇಸ್ಗೆ ಕೊಡ್ತೀನಿ. ನೆಕ್ಸ್ಟು ಬ್ಲೂ ಫೇಸ್ ಬಿ ಫೇಸಿಂದ ಬಂದಿದ್ದನ್ನು ಒಂದು ಅಮ್ಮೀಟರ್ ಎಲ್ಲಿ ಕೊಡ್ತೀನಿ, ಅಮ್ಮೀಟರ್ ಇನ್ಪುಟ್ ಅಮ್ಮೀಟರ್ಗೆ ನಾನು ಕೊಡ್ತೀನಿ. ಅಮ್ಮೀಟ್ರಿಂದ ಬಂದಿದ್ದನ್ನು ಏನು ಮಾಡ್ತೀನಿ,
ಅಮ್ಮೀಟ್ರಿಂದ ಬಂದಿದ್ದನ್ನು ನಾನು ಬಿ ಫೇಸ್ಗೆ ಸ್ಟಾರ್ಟರ್ ಬಿ ಫೇಸ್ಗೆ ಕೊಟ್ಟೆ. ಸೊ ಅಲ್ಲಿಗೆ ಸ್ಟಾರ್ಟರ್ ಕನೆಕ್ಷನ್ ಇನ್ಪುಟ್ ಕನೆಕ್ಷನ್ನು ಥ್ರೂ ಅಮ್ಮೀಟ್ರ್ ಮುಖಾಂತರ ಮುಗೀತು. ಈಗ ನೆಕ್ಸ್ಟ್ ಸ್ಟಾರ್ಟರ್ ಔಟ್ಪುಟ್ ಕನೆಕ್ಷನನ್ನು ಕೊಡೋಣ. ಸ್ಟಾರ್ಟರ್ ಔಟ್ಪುಟ್ ಕನೆಕ್ಷನ್ M1 ಇಂದ ಬಂದಿದ್ದು ಡಿವೋಲ್ ಸ್ಟಾರ್ಟರ್ M1 ಇಂದ ಬಂದಿದ್ದು ನೀವು ಡೈರೆಕ್ಟಾಗಿ ನಿಮ್ಮ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್. ಸೊ ನೋಡಿ ಇಲ್ಲಿ RYB A1 B1 C1 C2 A2 B2 ಇದೆ ನೋಡಿ. ಸೊ ಇಲ್ಲಿಗೆ ನೀವು ಮೊದಲನೇದಕ್ಕೆ ಕೊಡಿ, ಇಲ್ಲಿ A1ಗೆ ಕೊಡಿ. ನೆಕ್ಸ್ಟು ಎರಡನೇದು M2 ವೈರನ್ನು ನೀವು ಇಲ್ಲಿ B2 ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ B2 ಸಾರಿ B1 B2 ಅಲ್ಲ B1 A1 B1 ಮತ್ತು ಮೂರನೇದು M3 ಇಂದ ಬಂದಿರೋದನ್ನ ನೀವಿಲ್ಲಿ ನೋಡಿ C1 ಕೊಡಿ. ಸೊ ಈಗ ನಮಗೆ ಮೂರು ವೈರೂ A1 B1 C1ಗೆ ಬಂತೀಗ. ಸ್ಟಾರ್ಟ್ರಿಂದ A1 B1 C1ಗೆ ಬಂತು. ಇನ್ನು ಉಳಿದಿರೋದು ಯಾವುದು? C2 A2 B2 ಉಳಿದಿದೆ. ಅಂದರೆ ಒಂದೊಂದು ಮೂರು ಕಾಯಿಲ್ದು ಒಂದೊಂದು ಟರ್ಮಿನಲ್ಲು ಮಿಕ್ಕಿದೆ, ಅದನ್ನು ಎಲ್ಲಿಗೂ ಕೊಟ್ಟಿಲ್ಲ ನಾವು. ಇವಾಗ ಏನು ಮಾಡ್ತೀವಿ, ಆ ಟರ್ಮಿನಲ್ನ ನೀವೇನು ಮಾಡಿ ಶಾರ್ಟ್ ಮಾಡಿ ಶಾರ್ಟ್ ಮಾಡಿದ್ರೆ ಸ್ಟಾರ್ ಕನೆಕ್ಷನ್ ಆಗುತ್ತೆ. ಮೋಟಾರ್ ಟರ್ಮಿನಲ್ ಬಾಕ್ಸ್ನಲ್ಲಿ ಹೀಗೆ 3 ಎಂಡ್ಗಳನ್ನು ಶಾರ್ಟ್ ಮಾಡಿದಾಗ ಅದು ಸ್ಟಾರ್ ಪಾಯಿಂಟ್ ಆಗುತ್ತದೆ. ಸ್ಟಾರ್ ಕನೆಕ್ಷನ್ನಲ್ಲಿ ಪ್ರತಿಯೊಂದು ವೈಂಡಿಂಗ್ಗೆ ಸಿಗುವ ವೋಲ್ಟೇಜ್ ಕಡಿಮೆ ಇರುತ್ತದೆ, ಸುಮಾರು 230 ವೋಲ್ಟ್. ಇದರಿಂದ ಮೋಟಾರ್ ಸ್ಮೂತ್ ಆಗಿ ಸ್ಟಾರ್ಟ್ ಆಗುತ್ತದೆ. ಇದನ್ನೇ ನಾವು ಸ್ಟಾರ್ ಕನೆಕ್ಷನ್ ಎನ್ನುತ್ತೇವೆ. ನಿಮ್ಗೆ ಅದು ಆಲ್ರೆಡಿ ಪಾಲಿಫೇಸ್ ಸರ್ಕ್ಯೂಟಲ್ಲಿ ಗೊತ್ತಿದೆ ಸ್ಟಾರ್ ಕನೆಕ್ಷನ್ ಹೆಂಗೆ ಮಾಡೋದು ಅಂತ. ಸೊ ನೋಡಿ C2 to A2 ಇಂದ ಮತ್ತೆ B2 ನೋಡಿ ಶಾರ್ಟ್ ಮಾಡಿದೆ. ಇವು ಮೂರನ್ನು ಏನು ಮಾಡಿದೆ ನಾನು? ಶಾರ್ಟ್ ಮಾಡಿದೆ. ಜೊತೆಗೆ ನಿಮಗೆ ಈ ಟ್ರೈನರ್ ಕಿಟ್ಟಲ್ಲಿ ವಿಸಿಬಿಲಿಟಿ ಇರ್ತದೆ ನೋಡಿ. ಇಲ್ಲಿ ಶಾಫ್ಟ್ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಶಾಫ್ಟ್ ಕಾಣಿಸ್ತಾ ಇದೆ. ಇಲ್ಲಿ ರೊಟೇಟಿಂಗ್ ಸ್ಕ್ವಿರಲ್ ಕೇಜ್ ರೋಟ್ರ್ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಹೆಂಗೆ ತಿರುಗುತ್ತೆ, ಅವೆರಡು ಸ್ಟೇಟಾರು ರೋಟಾರು ಮಧ್ಯೆ ಏನು ಏರ್ ಗ್ಯಾಪ್ ಇದೆ ಅನ್ನೋದು ಕೂಡ ನಿಮಗೆ ವಿಸಿಬಿಲಿಟಿ ಇರುತ್ತೆ. ಇದೇ ಮಿಷಿನ್ ಟ್ರೈನರ್ನ ಅಡ್ವಾಂಟೇಜ್. ಗೊತ್ತಾಯ್ತಾ? ಯಾವ ರೀತಿ ಇರುತ್ತೆ, ಹೆಂಗೆ ತಿರುಗುತ್ತೆ, ಏನಾಗುತ್ತೆ ಅನ್ನೋದು ಕಣ್ಣಾರ ನೀವು ನೋಡಬಹುದು. ಮಿಕ್ಕಿದ್ದು ನೀವು ಹಳೆ ಮೋಟ್ರ್ಗಳ ಎಕ್ಸ್ಪೆರಿಮೆಂಟ್ ಇದನ್ನೇ ಮಾಡಿದ್ದೀರಾ, ಬಟ್ ಅಲ್ಲಿ ಏನು ಗೊತ್ತಾಗಲ್ಲ. ಮುಂದೆ ಶಾಫ್ಟ್ ತಿರುಗೋದು ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಒಳಗಡೆ ತಿರುಗೋದು ಕೂಡ ವ್ಯೂವಬಲ್ ಇರುತ್ತೆ. ಇಲ್ಲಿ ತಿಳಿತಾ ಇದೆಯಾ? ಸೊ ಈಗ ನಾವು ಸ್ಟಾರ್ಟರ್ ಟು ಮೋಟ್ರ್ ಕನೆಕ್ಷನ್ ಆಯಿತು, ಅಮ್ಮೀಟ್ರ್ ಕನೆಕ್ಷನ್ ಆಯಿತು. ಇನ್ನೊಂದೇ ಒಂದಿರೋದು ಯಾವುದು? ವೋಲ್ಟ್ ಮೀಟ್ರ್ ಕನೆಕ್ಷನ್. ಇನ್ಪುಟ್ ವೋಲ್ಟೇಜ್ ಎಷ್ಟು ನೋಡಿ, 2 ವೈರ್ ವೋಲ್ಟ್ ಮೀಟ್ರಿಗೆ ಹಾಕ್ಕೊಂಡಿದ್ದೀನಿ. ಒಂದು ವೋಲ್ಟ್ ಮೀಟ್ರದು ಒಂದು ವೈರನ್ನು ತೊಗೊಂಬಂದು ಒಂದು ಫೇಸ್ ಯಾವುದಕ್ಕಾರ ಕೊಡಿ, ಇನ್ನೊಂದು ವೈರನ್ನ ತೊಗೊಂಬಂದು ಅದನ್ನು ಇನ್ನೊಂದು ಫೇಸ್ಗೆ ಯಾವುದಕ್ಕಾರೋ ಕೊಡಿ. ನಾನಿಲ್ಲಿ ಬಿ ಫೇಸು ಮತ್ತು ವೈ ಫೇಸ್ಗೆ ಕೊಟ್ಟಿದ್ದೀನಿ. ಸೊ ಸಪ್ಲೈ ವೋಲ್ಟೇಜ್ ಎಷ್ಟು ಅನ್ನೋದನ್ನು ತೋರಿಸುತ್ತೆ. ಈಗ ಇದಕ್ಕೆ ಲೋಡಿಂಗ್ ಅರೇಂಜ್ಮೆಂಟ್ ಇದೆ, ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟು. ಅದನ್ನು ಏನು ಮಾಡಿ, ಕಮ್ಮಿ ಮಾಡಿ 0 ಮಾಡಿ. ಸೊ ರೊಟೇಟ್ ಮಾಡಿ. ಇಲ್ಲಿ ನಿಮಗೆ ಇದು ಫ್ರೀಯಾಗಿ ತಿರುಗಬೇಕು. ಗೊತ್ತಾಯ್ತಾ? ಸೊ ಈ ಫ್ರೀಯಾಗಿ ತಿರುಗದಾದ್ಮೇಲೆ ನೀವೇನು ಮಾಡಬೇಕು, ಎಮ್ ಸಿ ಬಿನ ಎತ್ತಿದಾದ್ಮೇಲೆ ನಿಮಗೆ ಸಪ್ಲೈ ವೋಲ್ಟೇಜ್ ಎಷ್ಟು ಬರ್ತಾ ಇದೆ? 400 ನೋಡಿ, 432.8 32 33 ಚೇಂಜಸ್ ಆಗ್ತಾ ಇರುತ್ತೆ, ಪಾಯಿಂಟ್ ಸಮಥಿಂಗ್. ಸೊ 432 ವೋಲ್ಟ್ಸ್ ಬರ್ತಾ ಇದೆ. ಸೊ ಕರೆಂಟ್ ಏನಿದೆ? 0 ಇದೆ. ಈಗ ನೀವೇನು ಮಾಡಿ, ಸ್ಟಾರ್ಟ್ ಮಾಡಿದ ತಕ್ಷಣ ಮೋಟ್ರ್ ಏನಾಯಿತು? ಸ್ಟಾರ್ಟ್ ಆಯಿತು. ಎಷ್ಟು ಕರೆಂಟನ್ನು ತೊಗೊಂತು? ಸ್ಟಾರ್ಟಿಂಗ್ ಕರೆಂಟ್ ಎಷ್ಟು ತೊಗೊಂತು ನೋಡಲೇ ಇಲ್ಲ ನಾವು, ಬರೀ ಮೋಟ್ರ್ ಕಡೆ ಗಮನ ಕೊಟ್ವಿ. ನೋಡಿ, ಆಫ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಕರೆಂಟ್ನ. ನೋಡಿ, ಈಗ ನಾನು ಎಡಗೈಲಿ ಆನ್ ಮಾಡ್ತೀನಿ. ಫುಲ್ಲು ನಿಂತ್ಕೊಳ್ಳೋ ತನಕ ವೆಯ್ಟ್ ಮಾಡಿ. ಸೊ ನೋಡಿ, ಈಗ ಸ್ಟಾರ್ಟಿಂಗ್ ಕರೆಂಟ್ ಎಷ್ಟು ತೊಗೊಂತು? 1.57 ಆಮ್ಸ್ ಸ್ಟಾರ್ಟಿಂಗ್ ತೊಗೊಂತು.
ರನ್ನಿಂಗ್ ಕರೆಂಟು ಬರೀ 0.36 ಆ್ಯಮ್ಸು ತೊಗೊಂತು. ಮೋಟಾರ್ ಸ್ಟಾರ್ಟ್ ಆಗುವಾಗ 5ರಿಂದ 6 ಪಟ್ಟು ಹೆಚ್ಚು ಕರೆಂಟ್ ತೆಗೆದುಕೊಳ್ಳುತ್ತದೆ. ಯಾಕೆಂದರೆ ಮೋಟಾರ್ ನಿಂತಿದ್ದಾಗ ಅದರ ಒಳಗಿನ ಬ್ಯಾಕ್ ಇಎಂಎಫ್ 0 ಇರುತ್ತದೆ. ಮೋಟಾರ್ ಸ್ಪೀಡ್ ಪಿಕಪ್ ಆದ ಮೇಲೆ ಬ್ಯಾಕ್ ಇಎಂಎಫ್ ಉತ್ಪತ್ತಿಯಾಗಿ ಕರೆಂಟ್ ಆಟೋಮ್ಯಾಟಿಕ್ ಆಗಿ ಕಮ್ಮಿಯಾಗುತ್ತದೆ. ಇದನ್ನು ನೋಟ್ ಮಾಡ್ಕೊಬೇಕು, ಓಕೆನಾ? ಇದನ್ನು ನೋಟ್ ಮಾಡ್ಕೊಂಡಾದ್ಮೇಲೆ ಮೋಟ್ರ್ ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆಯೋ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆಯೋ ಅಂತ ನೋಡಬೇಕು. ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದ್ರೆ ಇಲ್ಲಿ ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ ಮೋಟ್ರು? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಈಗ ಇದನ್ನು ಡೈರೆಕ್ಷನ್ನು ಚೇಂಜ್ ಮಾಡಬೇಕು. ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಪ್ರಿವೆಂಟ್ರನ್ನು ಯೂಸ್ ಮಾಡಿಲ್ಲ. ನಮಗಲ್ಲಿ ಪ್ರಿವೆಂಟ್ರ್ ಯೂಸ್ ಮಾಡಿದಾಗ ಏನು ಹೇಳಿದ್ದೆ ನಿಮಗೆ? ವೈಂಡಿಂಗನ್ನು ಇಂಟರ್ಚೇಂಜ್ ಮಾಡಿ ಅಂತ ಹೇಳಿದ್ದೆ. ಬಟ್ ಇಲ್ಲಿ ನಮಗೆ ಪ್ರಿವೆಂಟ್ರ್ ಇಲ್ದಲೇ ಇರೋದ್ರಿಂದ ನೀವು ಒಂದು ಫೇಸನ್ನು ಇಂಟರ್ಚೇಂಜ್ ಮಾಡಿದ್ರೆ ಸಾಕು. ಅಲ್ಲೂ ಹೇಳಿದ್ದೆ, ಫೇಸ್ನ ಇಂಟರ್ಚೇಂಜ್ ಮಾಡಿದ್ರೆ ಪ್ರಿವೆಂಟ್ರ್ ಇಲ್ಲ ಅಂದರೆ ಫೇಸ್ನ ಇಂಟರ್ಚೇಂಜ್ ಮಾಡಿದ್ರೆ ರಿವರ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಡೈರೆಕ್ಷನ್ ಚೇಂಜ್ ಆಗೋದು ಹೇಗೆ? 3 ಫೇಸ್ ಮೋಟಾರ್ ತಿರುಗಲು ಕಾರಣ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ಯಾವುದೇ 2 ಫೇಸ್ ವೈರ್ಗಳನ್ನು, ಉದಾಹರಣೆಗೆ ವೈ ಮತ್ತು ಬಿಗಳನ್ನು ಅದಲು ಬದಲು ಮಾಡಿದಾಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ತಿರುಗುವ ದಿಕ್ಕು ಉಲ್ಟಾ ಆಗುತ್ತದೆ. ಆಗ ರೋಟಾರ್ ಕೂಡ ಉಲ್ಟಾ ತಿರುಗಲೇಬೇಕು. ಸೊ ಇಲ್ಲಿ ಅದನ್ನು ಮಾಡಿ ನೋಡೋಣ. ನೋಡಿ, ಇವಾಗ ಒಂದು ಫೇಸ್ ಯಾವುದಾದ್ರೂ ಸಪ್ಲೈಯಿಂದ ಬಂದಿರೋ ವೈರು ಅಥವಾ ಸಪ್ಲೈಯಲ್ಲೇ ಚೇಂಜ್ ಮಾಡಿ. ನೋಡಿ, ವೈ ಫೇಸನ್ನು ತೆಗೆದು ಬಿ ಫೇಸ್ಗೆ ಕೊಡ್ತಾ ಇದ್ದೀನಿ, ಬಿ ಫೇಸನ್ನು ತೆಗೆದು ವೈ ಫೇಸ್ಗೆ ಕೊಡ್ತಾ ಇದ್ದೀನಿ. ಸೊ ಕೊಡ್ತೀನಿ. ಈಗ ನೆಕ್ಸ್ಟು MCBನ ಆನ್ ಮಾಡ್ತೀನಿ. ನೋಡಿ, ಆನ್ ಮಾಡೋದು ಮುಂಚೆ ಇಲ್ಲಿ ನಾನು ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ನೀವು ನೋಡಬೇಕು, ವೋಲ್ಟೇಜ್ 432 ಅಷ್ಟೇ ಇದೆ, 0 ಕರೆಂಟ್ ಇದೆ. ಸ್ಟಾರ್ಟಿಂಗ್ ಕರೆಂಟನ್ನು ನೋಡ್ಕೊಳ್ಳಿ, 1.8 ಆ್ಯಂಪ್ ಸ್ಟಾರ್ಟಿಂಗ್ ಕರೆಂಟ್ ತೊಗೊಂತು. ರನ್ನಿಂಗ್ ಕರೆಂಟು 0.30 ತೊಗೊಂತು. ಮೋಟ್ರು ಈಗ ಕ್ಲಾಕ್ ವೈಸಲ್ಲಿ ಓಡಲಿಕ್ಕೆ ಶುರು ಆಯಿತು. ಗೊತ್ತಾಯ್ತಾ? ಇದು ಅರ್ಥ ಆಯ್ತೇನ್ರ ಹೆಂಗೆ ಮಾಡಿದ್ದು ಅಂತ? ಸೊ ಈಗ ನಾನು ಆಫ್ ಮಾಡ್ತೀನಿ. ನೋಡಿ, ಕ್ಲಾಕ್ ವೈಸಲ್ಲಿ ಓಡ್ತಾ ಐತೆ. ಈಗ ನೋಡಿ, ನಿಮ್ಮ ಕಡೆಗೆ ತಿರುಗ್ತಾ ಇದೆಯಾ ಹೇಗಿದು? ಸೊ ಅಂದರೆ ಮೋಟ್ರು ಡೈರೆಕ್ಷನ್ನು ಚೇಂಜ್ ಆಯಿತು. ಫೇಸ್ನ ಇಂಟರ್ಚೇಂಜ್ ಮಾಡಿದ್ರೆ ಚೇಂಜ್ ಆಯಿತು ಅನ್ನೋದು ಐಡಿಯಾ ಬಂತಾ? ಓಕೆ. ಸೊ ಈಗ ನೆಕ್ಸ್ಟು ಇದೇ ಸರ್ಕ್ಯೂಟು. ಸೊ ನಾನೀಗ ಡೈರೆಕ್ಷನ್ನ ಚೇಂಜ್ ಮಾಡಿದ್ದನ್ನು ಕರೆಕ್ಟ್ ಮಾಡ್ಕೊತೀನಿ. ಕರೆಕ್ಟ್ ಮಾಡ್ಕೊತೀನಿ ಅಂದರೆ ಆವಾಗಲೇ ಚೇಂಜ್ ಮಾಡಿದ್ದೆ ಅಲ್ವಾ? ಬಿ ಫೇಸ್ನ ಬಿ ಫೇಸ್ಗೆ ಕೊಡ್ತೀನಿ, ವೈ ಫೇಸ್ನ ವೈ ಫೇಸ್ಗೆ ಕೊಡ್ತೀನಿ. ಕೊಟ್ಟಿದ್ದಾಯಿತು ಈಗ. ಸೊ ಈಗ ನಾನು ಎಫಿಷಿಯನ್ಸಿ ಟೆಸ್ಟ್ ಏನು ಮಾಡ್ತೀನಿ? ಈಗ ಎಫಿಷಿಯನ್ಸಿ ಟೆಸ್ಟ್ ಅಥವಾ ಪರ್ಫಾರ್ಮೆನ್ಸ್ ಟೆಸ್ಟ್ ಫಾರ್ ಸಿಂಪಲ್ ಲೋಡ್. ಇದು ನಿಮಗೆ ಆ ಮೋಟ್ರ್ ಹಂಗೆ 10 ಆ್ಯಮ್ಸ್ 5 ಆ್ಯಮ್ಸ್ ಕೊಡೋಕ್ಕಾಗಲ್ಲ. ಇದು ಮ್ಯಾಕ್ಸಿಮಮ್ 2 ಆ್ಯಮ್ಸ್ 3 ಆ್ಯಮ್ಸ್ ಅಷ್ಟೇ ಇದನ್ನು ಕೊಡಲಿಕ್ಕೆ ಆಗ್ತಕ್ಕಂಥದ್ದು. ಲೋಡಿಂಗ್ ಅರೇಂಜ್ಮೆಂಟ್ ಇದೆ. ಸೊ ಇದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು ಚೂರು ನೀರನ್ನು ಇದರೊಳಗಡೆ ಹಾಕ್ಕೊಳ್ಳಿ. ಸೊ ಈಗ ಫುಲ್ಲು ಫ್ರೀ ಇದೆ. ಸೊ ಸ್ಟಾರ್ಟ್ ಮಾಡಿ. ಓಡೋಕ್ಕೆ ಶುರುವಾಯಿತು ಮೋಟ್ರು. 0.37 ಕರೆಂಟ್ನ ತೊಗೊತಾ ಇದೆ. ಈಗ ಲೋಡನ್ನು ಕೊಡ್ತಾ ಬನ್ನಿ. ನೋಡಿ, ಲೋಡ್ ಕೊಟ್ಟರೆ ಏನಾಯ್ತು? 37 ಇರೋದು 0.4 ಆ್ಯಮ್ಸ್ ಆಯ್ತಲ್ಲ. ಸೊ ಇಲ್ಲಿ W1 W2 ಇದೆ. ಇಲ್ಲಿ ಇದನ್ನು ಮೆಷರ್ ಎಷ್ಟಿದೆ ಅಂತ ತೂಕ ನೋಡ್ಕೊಳ್ಳಿ. ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೋಡಿ, ವೇರಿ ಆಗ್ತಾ ಇದೆಯಾ? 0.43 ಬಂತು, 44 ಬಂತು, 0.45 ಬಂತು, ಹೌದಾ? 0.45 ಆ್ಯಮ್ಸ್ ಬಂತು. ನೆಕ್ಸ್ಟು ಟ್ಯಾಕೋಮೀಟ್ರ್ ತೊಗೊಳ್ಳಿ. ಟ್ಯಾಕೋಮೀಟ್ರ್ ತೊಗೊಂಡು ಸ್ಪೀಡ್ ಎಷ್ಟಿದೆ ಅಂತ ಮೆಷರ್ ಮಾಡಿ. ಸೊ ಸ್ಪೀಡ್ ಎಷ್ಟಿದೆ ಅಂತ ಮೆಷರ್ ಮಾಡಿ. 1390 RPM ಇದೆ. ಪ್ರತಿಯೊಂದು ಸತಿ ಲೋಡ್ ಇನ್ಕ್ರೀಸ್ ಮಾಡಿದಾಗಲೂ ನೀವು ಇದನ್ನು ತೊಗೊಬೇಕು. 1416 RPM ಇದೆ ಇವಾಗ. ನೆಕ್ಸ್ಟ್ ಅದೇ ಥರ ರೈಸ್ ಮಾಡ್ತಾಯಿರಿ. ರೈಸ್ ಮಾಡ್ತಾಯಿದ್ರೆ ಸ್ಪೀಡು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅಲ್ಲೂ ಕರೆಂಟ್ ರೇಟಿಂಗ್ 0.5 ಆ್ಯಮ್ಸ್ ಬಂತು. ನೋಡಿ, ಇಲ್ಲೂ ಕರೆಂಟು 0.5 ಆ್ಯಮ್ಸ್ ಬಂತು. ವೋಲ್ಟೇಜ್ 441 ಇದೆ. ಸೊ ನಿಮಗೆ ರೀಡಿಂಗು ಬರ್ತಾ ಹೋಗುತ್ತೆ. ತೊಗೊತಾ ಹೋಗಿ
W1 W2 ಕೂಡ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಬರ್ಸಿದ್ದೀನಲ್ಲ, ಆ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಗೊತ್ತಾಯ್ತಾ? ಸೊ ಮಾಡಿದಾದ್ಮೇಲೆ ರೀಡಿಂಗನ್ನು ತೊಗೊಳ್ಳಿ. ಸೊ ನೋಡಿ ಈಗ ಎಷ್ಟಿದೆ ಆರ್ ಪಿ ಎಮ್ಮು? 1358 ಆರ್ ಪಿ ಎಮ್ ಇದೆ. ಎಷ್ಟಿದೆ? 1358 ಆರ್ ಪಿ ಎಮ್, 80 ಆರ್ ಪಿ ಎಮ್ ಇದೆ. ಸೊ ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಇದೇ ಥರ ನೀವು ಪ್ರತಿಯೊಂದು ಲೋಡ್ಗೂ ಪ್ರತಿಯೊಂದು ಸತಿನೂ ಲೋಡ್ ವೇರಿ ಮಾಡಿದಾಗೆಲ್ಲ ನೀವು ಅಮ್ಮೀಟ್ರ್ ರೀಡಿಂಗು, ವೋಲ್ಟ್ ಮೀಟ್ರ್ ರೀಡಿಂಗು, W1 W2 ರೀಡಿಂಗು ಮತ್ತು ಟ್ಯಾಕೋಮೀಟ್ರ್ ರೀಡಿಂಗು, ಇಷ್ಟು ರೀಡಿಂಗನ್ನು ಕೂಡ ನೀವು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಬರ್ಕೊಬೇಕು. ಬರ್ಕೊಂಡಾದಮೇಲೆ ನೀವು ನೆಕ್ಸ್ಟು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಲ್ವಾ. ಟಾರ್ಕ್ ಈಸ್ ಈಕ್ವಲ್ ಟು ಹೆಂಗೆ ಕಂಡಿದ್ದೀರಾ? ಸೊ ಡ್ರಮ್ ಡಯಾಮೀಟರ್ ಇಂಟು ವೆಯ್ಟ್ ಇಂಟು 9.81 ಮಾಡಿದ್ರೆ ಟಾರ್ಕ್ ಇನ್ ನ್ಯೂಟನ್ ಮೀಟರ್ಸಲ್ಲಿ ಸಿಗುತ್ತೆ. ಅದಾದಮೇಲೆ ಔಟ್ಪುಟ್ ಪವರನ್ನು ಕಂಡುಹಿಡಿಬೇಕು. ಔಟ್ಪುಟ್ ಪವರನ್ನು ಕಂಡುಹಿಡಲಿಕ್ಕೆ ನಿಮ್ಗೇನು ಫಾರ್ಮುಲಾ? 2πnt / 60. 2π ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಕ್ಯಾಲ್ಕ್ಯುಲೇಷನ್ ಟೈಮ್. ಔಟ್ಪುಟ್ ಪವರ್ ಕಂಡುಹಿಡಿಯುವ ಫಾರ್ಮುಲಾ ಬರೆದುಕೊಳ್ಳಿ. 2πnt/60. ಇಲ್ಲಿ n ಅಂದ್ರೆ ಸ್ಪೀಡ್, t ಅಂದ್ರೆ ಟಾರ್ಕ್. ಬಂದ ಉತ್ತರ ವ್ಯಾಟ್ಸ್ಗಳಲ್ಲಿ ಇರುತ್ತದೆ. ಇದನ್ನು 746ರಿಂದ ಭಾಗಿಸಿದರೆ ನಿಮಗೆ ಹಾರ್ಸ್ ಪವರ್ ಸಿಗುತ್ತದೆ. ಎನ್ ಅಂದರೆ ನೀವು ಸ್ಪೀಡ್ನ ಟ್ಯಾಕೋಮೀಟ್ರಲ್ಲೇ ಎಂಟ್ರಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಬರ್ಕೊಳ್ಳಿ. ಮತ್ತು ಟಾರ್ಕ್ ಏನು ಕಂಡುಹಿಡಿದ್ರಿ ಅದನ್ನು ಬರ್ಕೊಳ್ಳಿ. ಅದಷ್ಟನ್ನು ಕೂಡ್ಬಿಟ್ಟು /60 ಮಾಡಿ ನಿಮಗೆ ಔಟ್ಪುಟ್ ಪವರು ಸಿಗುತ್ತೆ. ಅರ್ಥ ಆಯ್ತಾ? ಅದಾದಮೇಲೆ ಇನ್ಪುಟ್ ಪವರ್. ಸೊ ಪವರ್ ಇನ್ 3 ಫೇಸ್ ಸರ್ಕ್ಯೂಟಲ್ಲಿ ಇನ್ಪುಟ್ ಪವರು P = √3 × VL × IL × cos θ. ಇದು 3 ಫೇಸ್ ಪವರ್ ಫಾರ್ಮುಲಾ. ಸಿಂಗಲ್ ಫೇಸ್ಗೆ VI cos θ ಬಳಸುತ್ತೇವೆ. ಆದರೆ ಇದು 3 ಫೇಸ್ ಆಗಿರೋದ್ರಿಂದ √3 ಸೇರಿಸಲೇಬೇಕು. √3 ಬೆಲೆ 1.732. ವೋಲ್ಟೇಜ್, ಕರೆಂಟ್ ಮತ್ತು ಪವರ್ ಫ್ಯಾಕ್ಟರ್ ಗುಣಿಸಿದರೆ ನಿಮಗೆ ಇನ್ಪುಟ್ ಪವರ್ ಸಿಗುತ್ತದೆ. ಸೊ cos θ = 0.8 ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 428 ವೋಲ್ಟ್ಸ್ ಬರ್ತಾ ಇದೆ, 0.49 ಆಮ್ಸ್ ತೊಗೊತಾ ಇದೆ. ಇದು ಇಂಟು √3 × 0.8 ಮಾಡಿದ್ರೆ ನಿಮಗೆ ಇನ್ಪುಟ್ ಪವರ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಔಟ್ಪುಟ್ ಪವರ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಔಟ್ಪುಟ್ ಬೈ ಇನ್ಪುಟ್ ಮಾಡಿ ಇಂಟು 100 ಮಾಡಿದ್ರೆ ಈ ನಿಮ್ಮ ಮೋಟ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತು ಆಗುತ್ತೆ. ಗೊತ್ತಾಯ್ತು ತಾನೇ? ಇದನ್ನು ಮಾಡಿ, ಈಗ ತೋರಿಸ್ಕೊಟ್ಟಿದ್ದೀನಲ್ಲ, ನೀವು ನೆಕ್ಸ್ಟು ಮಾಡಿ. ಈಗ ನಾವು ಸ್ಟಾರ್ ಕನೆಕ್ಷನಲ್ಲಿ ಮಾಡಿದ್ದೀವಿ. ಈಗ ಇದನ್ನು ನೀವು ನೆಕ್ಸ್ಟ್ ಡೆಲ್ಟಾ ಕನೆಕ್ಷನಲ್ಲಿ ಸೇಮ್ ಪ್ರೊಸೀಜರ್. ಏನು ಗಾಬರಿ ಪಡೋದು, ಆಫ್ ಮಾಡಿ, MCBನ ಆಫ್ ಮಾಡಿ. ಸರ್ ಡೆಲ್ಟಾ ಹೆಂಗೆ ಸರ್ ಮಾಡೋದು? ಇದನ್ನು ಡೆಲ್ಟಾ ಮಾಡಿ ರನ್ ಮಾಡೋದು ಹೆಂಗೆ? ಸೇಮ್ ಸ್ಟೆಪ್ಪು, ಏನು ಚೇಂಜ್ ಇಲ್ಲ. ನೋಡಿ, ಈ ಸ್ಟಾರ್ ಮಾಡಿದಂಥ ಕನೆಕ್ಷನ್ನ ತೆಗೆದೆ. ನೋಡಿ ನಾನಿಲ್ಲಿ ಏನು ಮಾಡಿದೆ? ಸ್ಟಾರ್ ಮಾಡಿದ ಕನೆಕ್ಷನನ್ನು ತೆಗೆದೆ. ಜಸ್ಟ್ ಡಿಸಿಮಿಲರ್ ಎಂಡ್ಸ್ ಜಾಯಿಂಟ್ಸ್ ಮಾಡಬೇಕು. ಏನು ಮಾಡಬೇಕು? ಡಿಸಿಮಿಲರ್ ಎಂಡ್ಸನ್ನು ಜಾಯಿಂಟ್ ಮಾಡಬೇಕು. ಸೊ 3 ವೈರನ್ನು ತೊಗೊಳ್ಳಿ. 3 ವೈರನ್ನು ತೊಗೊಂಡು ಡಿಸಿಮಿಲರ್ ಎಂಡ್ಸ್ ಅಂದರೆ ಇಲ್ಲಿ ಆಲ್ರೆಡಿ ಕಲರಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ. ಡಿಸಿಮಿಲರ್ ಒಂದು ಸ್ಟಾರ್ಟಿಂಗ್ ಇದ್ದರೆ ಇನ್ನೊಂದು ಎಂಡಿಂಗ್ ಇದೆ, ಇನ್ನೊಂದು ಸ್ಟಾರ್ಟಿಂಗ್ ಇದ್ದರೆ ಇನ್ನೊಂದು ಎಂಡಿಂಗ್ ಇದೆ, ಇನ್ನೊಂದು ಸ್ಟಾರ್ಟಿಂಗ್ ಇದ್ದರೆ ಇನ್ನೊಂದು ಎಂಡಿಂಗು ಇದೆ. ಓಕೆನಾ? ಸೊ ನೀವೇನು ಮಾಡಿ, ಅವನ್ನು ಡೈರೆಕ್ಟ್ ಮಾಡ್ತಾ ಬನ್ನಿ. ನೋಡಿ, C2 A1 ಶಾರ್ಟ್. ಓಕೆ, ನೆಕ್ಸ್ಟು A2 B1 ಶಾರ್ಟ್. ಕಾಣಿಸ್ತದೆ? ಶಾರ್ಟ್ ಮಾಡ್ತಾ ಇರೋದು ಡೈರೆಕ್ಟಾಗಿ ವರ್ಟಿಕಲಾಗಿ ಶಾರ್ಟ್ ಮಾಡ್ತಾ ಇದ್ದೀನಿ. B2 C1 ಶಾರ್ಟ್. ಸೊ 3 ವೈರು ಏನಾಯ್ತು? ಈಗ ಶಾರ್ಟ್ ಆಯಿತು. ಡಿಸಿಮಿಲರ್ ಎಂಡ್ ಜಾಯಿಂಟ್ ಆಯ್ತು. ಈಗ ಏನಾಯಿತು? ಡಿಸಿಮಿಲರ್ ಎಂಡ್ ಜಾಯಿಂಟ್ ಆಯಿತು. ಸೊ ಈಗ ನೀವು MCBನ ಎತ್ತಿ ಸ್ಟಾರ್ಟ್ ಮಾಡಿದ್ರೆ ಇವಾಗ ಕರೆಂಟ್ ರೇಟಿಂಗ್ ಚೇಂಜ್ ಆಗುತ್ತೆ. ಯಾಕೆಂದರೆ ಡೆಲ್ಟಾ ಕನೆಕ್ಟಲ್ಲಿ ಕರೆಂಟ್ ರೇಟಿಂಗ್ ಜಾಸ್ತಿ ಆಗುತ್ತೆ. ವ್ಯತ್ಯಾಸ ಗಮನಿಸಿ. ಸ್ಟಾರ್ ಕನೆಕ್ಷನ್ಗಿಂತ ಡೆಲ್ಟಾ ಕನೆಕ್ಷನ್ನಲ್ಲಿ ಮೋಟಾರ್ ಹೆಚ್ಚು ಕರೆಂಟ್ ತೆಗೆದುಕೊಳ್ಳುತ್ತದೆ. 0.36A ವರ್ಸಸ್ 1.03A. ಯಾಕೆಂದರೆ ಡೆಲ್ಟಾದಲ್ಲಿ ಪ್ರತಿಯೊಂದು ವೈಂಡಿಂಗೂ ಪೂರ್ತಿ 440 ವೋಲ್ಟ್ ಸಿಗುತ್ತದೆ. ಅದಕ್ಕೆ ಇಂಡಸ್ಟ್ರಿನಲ್ಲಿ ಮೋಟಾರ್ ಸ್ಟಾರ್ಟ್ ಮಾಡಲು ಸ್ಟಾರ್ ಬಳಸಿ ರನ್ ಮಾಡಲು ಡೆಲ್ಟಾ ಬಳಸುತ್ತಾರೆ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಯಾಕೆಂದರೆ ಫುಲ್ ವೋಲ್ಟೇಜು ಮೋಟ್ರ್ ವೈಂಡಿಂಗ್ಗೆ ಸಿಗುತ್ತೆ. ನೋಡಿ, 2.6 ಆಮ್ಸ್ ತೊಗೊಂತು,
ಅವಾಗಲೇ ರನ್ನಿಂಗ್ ಕರೆಂಟ್ ಎಷ್ಟಿತ್ತು? 0.36 ಇತ್ತು. ಡೆಲ್ಟಾ ಕನೆಕ್ಷನಲ್ಲಿ ರನ್ನಿಂಗ್ ಕರೆಂಟ್ ಎಷ್ಟಾಯಿತು? 1.03 ಆ್ಯಂಪ್ಸ್ ಆಯಿತು. ಗೊತ್ತಾಯ್ತಾ? ಅರ್ಥ ಆಯಿತು ತಾನೇ? ತಿಳಿತೇನ್ರಪ್ಪ? ಸೊ ಇದರಲ್ಲೂ ಕೂಡ ಡಿವಾರ್ನ ಚೇಂಜ್ ಮಾಡೋದು ಸೇಮ್ ಮೆಥಡ್. ಏನು ಚೇಂಜಸ್ಸು ಇಲ್ಲ, ಜಸ್ಟ್ ಸ್ಟಾಪ್ ಮಾಡಿ ಒಂದು ಫೇಸನ್ನು ಇಂಟರ್ಚೇಂಜ್ ಮಾಡಿ. ಇವಾಗ ಹೆಂಗೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಸೊ ನೆಕ್ಸ್ಟು ಒಂದು ಫೇಸನ್ನು ಇಂಟರ್ಚೇಂಜ್ ಮಾಡಿ. ನೋಡಿ ವೈ ಬಿ ಫೇಸ್ನ ಚೇಂಜ್ ಮಾಡಿದೆ. ಆನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ನೋಡಿ ಈಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಓಡಲಿಕ್ಕೆ ಶುರು ಆಯಿತು. ಇಷ್ಟೇ, ಏನು ಚೇಂಜಸ್ಸು ಇಲ್ಲ. ಇದೇ ಥರ ನೆಕ್ಸ್ಟು ಲೋಡ್ನ ಕೊಡಿ, ಕರೆಂಟು ವೋಲ್ಟೇಜು ರೀಡಿಂಗ್ ತೊಗೊಳ್ಳಿ, W1 W2 ತೊಗೊಳ್ಳಿ, ಮತ್ತು ಸ್ಪೀಡ್ನ ಮೆಷರ್ ಮಾಡಿ ಟ್ಯಾಕೋಮೀಟ್ರಲ್ಲಿ. ಸೊ ನೆಕ್ಸ್ಟು ಕ್ಯಾಲ್ಕುಲೇಷನನ್ನು ಮಾಡಿ. ಗೊತ್ತಾಯ್ತಲ್ಲ? ಸೊ ಇದಿಷ್ಟು ಕೂಡ ಈ ಒಂದು ಮಿಷಿನ್ ಟ್ರೈನರಲ್ಲಿ ನಾವು ಒಂದು ಮೋಟ್ರನ್ನ ಇಟ್ಕೊಂಡು ನಿಮ್ಗೆ ಹೆಂಗೆ ಮೋಟ್ರು ವರ್ಕ್ ಆಗುತ್ತೆ, ಒಳಗಡೆ ಯಾವ ರೀತಿ ತಿರುಗುತ್ತೆ, ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ, ಎಷ್ಟು ಗ್ಯಾಪ್ ಇರುತ್ತೆ, ಏರ್ ಗ್ಯಾಪು, ಪ್ರತಿಯೊಂದನ್ನು ನೀವು ಇಲ್ಲಿಂದ ನೀವು ವಿಸಿಬಲ್ ಮಾಡ್ಬೋದು, ನೋಡಬಹುದು. ಕೇಜ್ ರೋಟ್ರ್ ಅಂದರೆ ಹೆಂಗಿರುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತು ಆಗುತ್ತೆ. ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಇದರಲ್ಲಿ ಹೆಂಗಿರುತ್ತೆ ಅನ್ನೋದು ನಿಮಗೆ ಐಡೆಂಟಿಫಿಕೇಷನ್ ಆಗುತ್ತೆ. ಓಕೆನಾ? ಸೊ ಸ್ಟಾಪ್ ಮಾಡಿ, ಸಪ್ಲೈಯನ್ನು ಆಫ್ ಮಾಡಿ, ಕನೆಕ್ಷನನ್ನು ರಿಮೂವ್ ಮಾಡಿ, ಕ್ಯಾಲ್ಕುಲೇಷನನ್ನು ಮಾಡಿ.